ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ವಿಶೇಷ. ಶನಿವಾರ ವಿಶೇಷ ಹನುಮಂದೇವ್ರ ರಂಗೋಲಿ. ಸಂಜೀವಿನಿ ಬೆಟ್ಟ ಹಿಡಿದು ಅಲಂಕಾರ ರಂಗೋಲಿ ಇರ್ತದೆ. ಆದರೆ ಅದ್ರ ಜೊತೆಗೆ ಎಲ್ಲರೂ ರಂಗೋಲಿನ ಹ್ಯಾಂಗೆ ಸ್ಟ್ರೈನ್ ಮಾಡ್ತಾಯಿರಿ ತೋರಿಸ್ರಿ ಅಂತೇಳಿ ಹೇಳಿರಲ್ಲ. ಆಲ್ರೆಡಿ ಚಾನಲ್ದಾಗ ಇಟ್ಟೀನಿ ರಂಗೋಲಿ ಹ್ಯಾಂಗೆ ಮಾಡ್ಕೊತೀನಿ ಅನ್ನೋದು. ಆದರೆ ಮತ್ತೊಂದು ಸಲ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗ್ತಾ ಇರಲ್ಲ, ಎಲ್ಲರೂ ಕೇಳ್ತಾಯಿರಿ ಅಂತೇಳಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ರಂಗೋಲಿ ಇದು ಮನೆ ಮುಂದೆ ತೊಗೊಂಡಿದ್ದೆ. ಸಂಕ್ರಾಂತಿ ಅಲ್ಲ, ಈಗೆಲ್ಲ ಮನೆ ಮುಂದೆ ಕೂಡ ಈ ರಂಗೋಲಿ ಎಲ್ಲ ಸಿಗ್ತದಲ್ಲ, ಕಲ್ಲಿನ ರಂಗೋಲಿನೇ ಸಿಗ್ತದಲ್ಲ, ಅದೇ ರಂಗೋಲಿನ ಸ್ವಲ್ಪ ಅದೇ ರಂಗೋಲಿನ ಬಟ್ಟಿದಾಗ ಜರಡಿ ಹಿಡಿದು ಈ ರೀತಿ ಫಿಲ್ಟರ್ ಮಾಡಿ ಇಟ್ಕೊತೀನಿ, ಎಲ್ಲ ಸ್ಟ್ರೈನ್ ಮಾಡಿ ಇಟ್ಕೊತೀನಿ. ಮನೆ ಮುಂದೆ ತೊಗೊಂಡು ರಂಗೋಲಿನೇ ಸಂಕ್ರಾಂತಿ ಅಲ್ಲ, ಈಗೆಲ್ಲ ರಂಗೋಲಿ ಭಾಳನೇ ಸಿಗ್ತದೆ. ಅದೇ ರಂಗೋಲಿನ ಹಿಂಗೆ ಮಾಡಿ ತೋರಿಸ್ತಾಯಿನಿ. ಈ ರೀತಿಯಲ್ಲಿ ಬಟ್ಟಿದಾಗ ಜರಡಿ ಹಿಡ್ಕೊತೀನಿ ನಾನು. ಹಿಂಗೆ ಹಿಡ್ಕೊಂಡ್ರೆ ನಮ್ಗೆ ಕೈಗೆ ರಂಗೋಲಿ ಸಣ್ಣಾಗಿ ನೀಟಾಗಿ ಬರ್ತದೆ. ರಂಗೋಲಿ ಹಾಕುವಾಗ ಬಗ್ಲಿಗೆ ಸ್ಪ್ರೆಡ್ ಆಗಲ್ದಂಗೆ ನೀಟಾಗಿ ಬರ್ತದೆ. ಎಲ್ಲರೂ ಕೇಳ್ತಾ ಇರಲ್ಲ ಪೂಜಾ ಸ್ಟೋರ್ದಾಗ ಎಲ್ಲಿ ಸಿಗ್ತದೆ ಅಂತೇಳಿ. ನಿಮ್ಗೆ ಹತ್ತಿರದಲ್ಲಿ ಇದ್ದು ಪೂಜಾ ಸ್ಟೋರ್ದಾಗ ರಂಗೋಲಿನ ಕೇಳ್ರಿ. ಅದನ್ನು ಮನೆಗೆ ತಂದ್ಕೊಂಡು ಈ ರೀತಿ ಜರಡಿ ಹಿಡ್ಕೊಂಡು ಇದನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಕ್ಲಾತ್ ಕೂಡ ಕಾಟನ್ ಮತ್ತು ಪಾಲಿಸ್ಟರ್ ಕ್ಲಾತ್ದಾಗ ರಂಗೋಲಿ ಸ್ಟ್ರೈನ್ ಆಗಲ್ದು. ಜರಡಿ ಹಿಡಬೇಕಂದ್ರೆ ಟ್ರಾನ್ಸ್ಪರೆಂಟ್ ಇದ್ದು ಒಂದು ಕುಬ್ಸ ಕಣ್ಣದಾಗ ರಂಗೋಲಿನ ಹಿಂಗೆ ಜರಡಿ ಹಿಡ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊತೀನಿ. ಯಾವಾಗ ಬೇಕಾದರೆ ಆವಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ. ರಂಗೋಲಿ ಪ್ರತಿದಿನ ಹಾಕ್ತೀನಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೋತೀನಿ. ಎಲ್ಲರೂ ರಂಗೋಲಿ ಸೇಲ್ ಮಾಡ್ತೀರಾ ಅಂಥೇಳಿ ಕೇಳ್ತಾ ಇರಲ್ಲ, ಅದಕ್ಕೋಸ್ಕರ ಕೂಡ ಪ್ರಾಸೆಸ್ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿಂದ ಲಿಂಕನ್ನ ಶೇರ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಈ ರಂಗೋಲಿ ತೊಗೊಲಿಕ್ಕೆ ಈಸಿ ಆಗ್ತದೆ. ನೋಡಿರಿ, ರಂಗೋಲಿ ಹಾಕುವಾಗ ಈ ರೀತಿ ಕಾಣಿಸ್ತದೆ. ಜರಡಿ ಹಿಡ್ಕೊಂಡು ರಂಗೋಲಿ ಇಷ್ಟು ನೀಟಾಗಿ ಬಗ್ಲಾಗ ರಂಗೋಲಿ ಸ್ಪ್ರೆಡ್ ಆಗಲ್ದಂಗೆ ನೀಟಾಗಿ ಬರ್ತದೆ. ನೀವೆಲ್ಲರೂ ಕೂಡ ನಿಮ್ಗೆ ಹತ್ತಿರದಲ್ಲಿ ಇದ್ದು ರಂಗೋಲಿನ ಈ ರೀತಿ ಜರಡಿ ಹಿಡ್ಕೊಂಡು ಮಾಡಿದರೆ ರಂಗೋಲಿ ಹಿಂಗೆ ಬರ್ತದೆ. ಪ್ರಯತ್ನ ಮಾಡಿರಿ. ರೈಸ್ ಫ್ಲೋರ್ನ ಕಲಸಿರ ಅಂಥೇಳಿ ಕೇಳ್ತಾ ಇರಲ್ಲ. ಅಕ್ಕಿಟ್ಟು ಕಲಸಿಲ್ಲ, ಇಷ್ಟುವರೆಗೆ ಅಕ್ಕಿಟ್ಟು ಕಲಸಿ ಹಾಕೇ ಇಲ್ಲ. ನಾರ್ಮಲಾಗಿ ಹಿಂಗೆ ಆಗಿ ಜರಡಿ ಹಿಡ್ಕೊಂಡದ ರಂಗೋಲಿನೇ ಹಾಕ್ತೀನಿ. ಹಾಕುವಾಗ ಮಾತ್ರ ಕೈ ಮ್ಯಾಲಕ್ಕೆ ಹಿಡಿದು ಹಾಕಿದರೆ ರಂಗೋಲಿ ನೀಟಾಗಿ ಬರಲ್ದು. ಕೆಳಿಕ್ಕೆ ರಂಗೋಲಿನೇ ಹಿಡ್ಕೊಂಡಾಗ ಕೆಳಿಕ್ಕೆ ಹಿಡ್ಕೊಂಡು ಹಾಕಬೇಕು. ವಿಡಿಯೋದಾಗ ನೋಡಿರಿ ಡಿಫ್ರೆನ್ಸ್ ಕಾಣಿಸ್ತದ. ಇವೆಲ್ಲ ಸಣ್ಣ ಸಣ್ಣ ಟಿಪ್ಸು. ನೀವೆಲ್ಲರೂ ಕೂಡ ಫಾಲೋ ಆದರೆ ನೀವೆಲ್ಲರೂ ಕೂಡ ಇದೇ ರೀತಿ ರಂಗೋಲಿಗಳೆಲ್ಲ ಹಾಕ್ಬೋದು. ಈಗ ಹಾಕ್ತಾ ಏನಲ್ಲ, ಕೈ ಕೆಳಿಕ್ಕೆ ಹಿಡಿದು ಹಾಕಿದರೆ ಪದ್ಮ ನೀಟಾಗಿ ಹಾಕುವಾಗ ಕೈನ ಕೆಳಿಕ್ಕೆ ಹಿಡಿದು ಹಾಕಿದರೆ ಪದ್ಮ ನೀಟಾಗಿ ರಂಗೋಲಿ ಅಲಂಕಾರ ಕಾಣಿಸ್ತದೆ. ಮ್ಯಾಲಿಂದ ಹಾಕಿದರೆ ರಂಗೋಲಿ ಸ್ಪ್ರೆಡ್ ಆಗಿ ನೀಟಾಗಿ ಬರಲ್ದು ಅಷ್ಟೇ. ನೀವೆಲ್ಲರೂ ಕೂಡ ರಂಗೋಲಿನ ಈ ರೀತಿ ಹಾಕಿ ಪ್ರಯತ್ನ ಮಾಡಿರಿ. ಈಸಿಯಾಗಿ ನೀವು ಕೂಡ ಇಂಥ ರಂಗೋಲಿಗಳು ಏಸನ್ನು ಹಾಕಬಹುದು. ರಂಗೋಲಿ ಸ್ಟೆನ್ಸಿಲ್ಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಈಸಿಯಾಗಿ ಹಾಕುವಾಗ ಬರೋಂಗನೆ ಇವೆಲ್ಲ ಮಾಡ್ತಾಯಿದ್ದೀನಿ. ಅದು ಮತ್ತೊಂದು ವಿಡಿಯೋದಾಗ ಶೇರ್ ಮಾಡ್ತೀನಿ. ನೋಡಿರಲ್ಲ, ಈಗ ಜರಡಿ ಹಿಡ್ಕೊಂಡಿದ್ದು ರಂಗೋಲಿ ಇಷ್ಟು ನೀಟಾಗಿ ಸಣ್ಣಾಗಿ ಬರ್ತದೆ. ಹೊರಗೆ ತಂದ್ಕೊಂಡು ರಂಗೋಲಿ ಭಾಳ ದಮ್ಮ ಇರ್ತದಲ್ಲ ಪುಡಿ, ಅದನ್ನು ಕ್ಲಾತ್ದಾಗ ವಿಡಿಯೋದಾಗ ನೋಡಿರಲ್ಲ ಟ್ರಾನ್ಸ್ಪರೆಂಟ್ ಇದ್ದಾಗಿ ಇದ್ದ ಕ್ಲಾತ್ದಾಗ ಹಿಂಗೆ ಜರಡಿ ಹಿಡ್ಕೊಂಡು ಇದನ್ನು ಯೂಸ್ ಮಾಡ್ಕೊತೀನಿ.
ಒಬ್ಬರು ಕಾಮೆಂಟ್ ಹಾಕ್ಯಾರ, ಪ್ರತಿನಿತ್ಯ ರಂಗೋಲಿ ಹಾಕ್ತೀರಾ, ಯಾವಾಗ ರಂಗೋಲಿ ಹಾಕ್ತೀರಾ ಅಂಥೇಳಿ. ಸ್ವಲ್ಪ ಅನುಕೂಲ ಆಗಲ್ದ ದಿನಗಳು ಮಾತ್ರ ಬಿಟ್ಟು ಪ್ರತಿದಿನ ರಂಗೋಲಿ ಅಲಂಕಾರ ಹಾಕಿದ್ದೀನಿ. ಇದು ಅಭ್ಯಾಸ ಈಗ ಇದೆ, ನಂಗೆ ರಂಗೋಲಿ ಹಾಕೋದು ಭಾಳನೇ ಇಷ್ಟ. ಹಿಂಗೆ ಎಲ್ಲ ರಂಗೋಲಿನ ಎಲ್ಲ ನೀಟ್ ಮಾಡಿ ಮೊದಲಿಗೆ ಒಂದು ಸಲ ಜರಡಿ ಮಾಡಿ ಇಟ್ಕೊತೀನಿ. ಆಗಿಂದ ಮತ್ತೆ ನಂಗೆ ಬೇಕಾದಾಗ ಹಿಂಗೆ ಬಟ್ಟಿದಾಗ ನೀಟಾಗಿ ಎಷ್ಟು ಅವಸರನೋ ಅಷ್ಟು ಮಾತ್ರನೇ ಜರಡಿ ಮಾಡಿ ಇಟ್ಕೊಂಡು ರಂಗೋಲಿ ಹಾಕಿದ್ದೀನಿ. ಈಗ ನೋಡ್ತಾ ಇರಲ್ಲ, ಜರಡಿ ಮಾಡಿ ಇಟ್ಕೊಂಡಿದ್ದು ರಂಗೋಲಿನ ಹಾಕ್ತಾಯಿದ್ದೀನಿ. ಎಳೆಗಳು ಸಣ್ಣಾಗಿ ನೀಟಾಗಿ ಬರ್ತವೆ. ನೀವೆಲ್ಲರೂ ಕೂಡ ಈ ಟಿಪ್ನ ಫಾಲೋ ಆಗಿರಿ. ನೀವು ಕೂಡ ಇಂಥ ರಂಗೋಲಿಗಳು ಇನ್ನೂ ಹೆಚ್ಚಿಗೆ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಈಸಿ ಆಗ್ತದೆ. ಈಗ ಕಮಲ ಬರೆದು ಹನುಮನ್ ದೇವ್ರನ್ನ ರಂಗೋಲಿ ಅಲಂಕಾರ ಹಾಕ್ತಾಯಿದ್ದೀನಿ. ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ಹಾಕಿದ್ದೀನಿ. ನಿತ್ಯ ಹಾಕುವ ರಂಗೋಲಿಗಳ ಜೊತೆಗೆ ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ನನಗೆ ಅನುಕೂಲ ಆದದ್ದು ಅವತ್ತು ವಿಶೇಷ ಇದ್ದು ತಿಥಿ ನೋಡಿಕೊಂಡು ರಂಗೋಲಿ ಅಲಂಕರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿರಿ. ಶಿವಶುಮಾರ ದೇವ್ರನ್ನ ಕೂಡ ಈಸಿಯಾಗಿ ಹಾಕಿ ತೋರಿಸ್ರಿ ಅಂಥೇಳಿ ಮೆಸೇಜ್ ಮಾಡಿರಲ್ಲ, ಆಲ್ರೆಡಿ ಚಾನಲ್ದಾಗ ಹಾಕೀನಿ. ಆಗಲಿ ಮತ್ತೊಂದು ಸಲ ಕೂಡ ಈಸಿಯಾಗಿ ನಿಮ್ಮೆಲ್ಲರಿಗೆ ಈಸಿಯಾಗಿ ಹಾಕುವಂಗೆ ತೋರಿಸ್ತೀನಿ. ಚಾನಲ್ಗಳು ಭಾಳನೇ ಅವ, ಎಲ್ಲ ರಂಗೋಲಿಗಳು ಸೇಮ್ ಆಗಿ ಇರ್ತವೆ, ಆಗಲಿ ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ಇರ್ತವೆ ಅಷ್ಟೇ. ನಾನು ಕೂಡ ಈಸಿಯಾಗಿ ಹಾಕಿ ತೋರಿಸ್ತೀನಿ. ಚಾನಲ್ನ ಫಾಲೋ ಆಗಿರಿ. ಈಗ ರಂಗೋಲಿ ಅಲಂಕಾರ ನೋಡ್ರಿ, ಸಂಜೀವಿನಿ ಬೆಟ್ಟದಲ್ಲಿ ಶಂಖಚಕ್ರನ ಮತ್ತು ಪದ್ಮನ ಕಮಲ ಬರೆದು ಅಲಂಕರಿಸೀನಿ. ಈಗ ಹನುಮನ್ ದೇವ್ರ ರಂಗೋಲಿ ಅಲಂಕಾರ ನೋಡ್ರಿ. प्रभु रामचंद्र के दूता हनुमंत आंजनेय। 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 हे पवन पुत्र हनुमंत बल भीमा 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 आंजनेय। बल भीमा आंजनेय। बल भीमा बल भीमा 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 बल भीमा आंजनेय। 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 बल भीमा आंजनेय।
ಚಂದ್ರಿಕೆ ದೂತ ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರ ಕೆ ದೂತ ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರಿಕೆ ದೂತ ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರ ಕೆ ದೂತ ಹನುಮಂತ ಆಂಜನೇಯ ಹೇ ಪವನ ಪುತ್ರ ಹನುಮಂತ ಬಲ ಭೀಮ 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 ಆಂಜನೇಯ ಬಲ ಭೀಮ ಆಂಜನೇಯ ಬಲ ಭೀಮ ಬಲ ಭೀಮ ಬಲ ಭೀಮ ಆಂಜನೇಯ ಬಲ ಭೀಮ ಬಲ ಭೀಮ ಬಲ ಭೀಮ ನೋಡಿರಲ್ಲ ರಂಗೋಲಿ ಅಲಂಕಾರ ಈಸಿಯಾಗಿ ಹಾಕಬಹುದು. ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಲ ಭೀಮ